ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ರಾಜ್ಯದಲ್ಲಿ ಸರ್ SIR ಪ್ರಕ್ರಿಯೆ ನಡೀತಾ ಇದೆ. SIR ಪ್ರಕ್ರಿಯೆ ಬರೋದಕ್ಕೂ ಮುನ್ನ ಕಾಂಗ್ರೆಸ್ ಕೊಟ್ಟಂತ ಸ್ಟೇಟ್ಮೆಂಟ್ ಆಮೇಲೆ ಆಗ್ತಿರೋದನ್ನ ನಾನು ಉಲ್ಲೇಖ ಮಾಡೋದಾದ್ರೆ, ಈ SIR ಬಗ್ಗೆ ನಮ್ಗೆ ಯಾವುದೇ ರೀತಿಯ ಅನುಮಾನ ಇಲ್ಲ, ಆ ಪ್ರಕ್ರಿಯೆ ಬಗ್ಗೆ ಬಹಳಷ್ಟು ಸಂಶಯ ಇದೆ ಅಂತ ಹೇಳಿದ್ರು. ಈಗ ಪರಿಸ್ಥಿತಿ ಬದಲಾಗ್ಬಿಟ್ಟಿದೆ. ಅದೇ SIR ಬಗ್ಗೆ ನಮ್ಗೆ ಯಾವುದೇ ಇಲ್ಲ, ಆಗ್ತಿರೋ ಪ್ರಕ್ರಿಯೆ ಬಗ್ಗೆ ನಮ್ಗೆ ಅನುಮಾನ ಇದೆ. ಅದಕ್ಕೆ ವಿಡಿಯೋ ದಾಖಲೆಗಳನ್ನ ರಾಜ್ಯ ಮತ್ತು ಕೇಂದ್ರ ಚುನಾವಣಾ ಆಯೋಗಕ್ಕೆ BJP JDS ಕೂಡ ಮಟ್ಟಕ್ಕೆ ಬಂತಲ್ಲ, ಯಾಕೆ? ಇಲ್ಲಿ ಕಾಂಗ್ರೆಸ್ದವ್ರಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಇತ್ತೀಚೆಗೆ ಚುನಾವಣೆಗಳಾದವು, ವಿಶೇಷವಾಗಿ ಪಶ್ಚಿಮ ಬಂಗಾಳ ಇರ್ಬೋದು, ಬಿಹಾರ ಇರ್ಬೋದು, ಅಲ್ಲೆಲ್ಲ ಅವರು ಅಸ್ತಿತ್ವ ಕಳೆದುಕೊಂಡ್ಮೇಲೆ ಅವ್ರಿಗೆ ಒಂದೇನೋ ಸಂಶಯ ಇತ್ತು, ಚುನಾವಣಾ ಆಯೋಗದ ಮೇಲೆ ಸಂಶಯ ಇತ್ತು. ಅಲ್ಲಿ ವಸ್ತುನಿಷ್ಠ ವರದಿ ನೋಡಿದಾಗ ಅಲ್ಲಿ ಇವ್ರ ತಲೆಯಲ್ಲಿ ಏನಿದೆ ಅಥವಾ ವಾತಾವರಣ ಏನು ಅವರು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. SIR ಪ್ರಕ್ರಿಯೆಯಲ್ಲಿ ಅಲ್ಪಸಂಖ್ಯಾತರನ್ನ ಹೊರಗೆ ಹಾಕ್ತಾ ಇದ್ದಾರೆ. ಮೇನ್ ಅದೇ ಇಟ್ಕೊಂಡು, ಮತ್ತು ನಿಮ್ಮನ್ನು ಹೊರಗೆ ಹಾಕಿದ್ರೆ ನಿಮ್ಗೆ ಯಾವುದೂ ಸೌಲಭ್ಯ ಸಿಗಲ್ಲ, ಈ ಥರ ಹೆದರಿಸಿ ಅವ್ರಿಗೆ ಇಲ್ಲಿ ಅಲ್ಲಿದೆಲ್ಲ ಅನುಭವಗಳನ್ನ ಸಂಗ್ರಹಿಸಿ ಇಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ತಲೆಯಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಏನು ತಲೆಯಲ್ಲಿ ತುಂಬಿದಾರಲ್ಲ, ನಿಮ್ಗೆ ಸೌಲಭ್ಯ ಸಿಗಲ್ಲ ಮತ್ತು ನಿಮ್ಮ ಓಟ್ ಕಟ್ಟಾಗುತ್ತೆ ಅಂತೇಳಿ ಆ ಹೆದರಿಕೆಯಲ್ಲಿ ಅವರು ಮಸೀದಿಯೊಳಗೆ ಕೂತ್ಕೊಂಡು ಅಥವಾ ಯಾರೋ ಮುಲ್ಲಾಗಳು ಹೇಳಿದಂಗೆ ಕೇಳ್ಕೊಂಡು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಸಹಜವಾಗಿ SIR ಪ್ರಕ್ರಿಯೆಗೆ ನಾವು ಇರೋದಿಲ್ಲ, ಅಂದ್ರೆ ಅವರು ಈಗ ಸಹಕಾರ ಕೊಡ್ತಾರೆ, ಒಳ್ಳೇದು. ಪ್ರಶ್ನೆ ಯಾವುದೇ ಒಬ್ಬ ಭಾರತೀಯ ಪ್ರಜೆ ಮತದಾರ ಪಟ್ಟಿಯಿಂದ ಹೊರಗುಳಿಬಾರ್ದು, ಇದು ನಮ್ಮ ಉದ್ದೇಶ, ಅದು ಚುನಾವಣಾ ಆಯೋಗದ ಉದ್ದೇಶ. ನಾವು ಯಾರು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ. ಸನ್ಮಾನ್ಯ ಮೋದಿಜಿ ಅವರು ಇವತ್ತು 12 ವರ್ಷಗಳಿಂದ ಸತತವಾಗಿ ಹೇಳ್ತಾ ಇದ್ದಾರೆ, ಏಕ್ ಭಾರತ್ ಶ್ರೇಷ್ಠ ಭಾರತ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲೂ ಭೇದ ಭಾವ ಮಾಡ್ತಾ ಇಲ್ಲ. ಯಾವುದೇ ಯೋಜನೆಗಳನ್ನ ಕೊಟ್ರೆ ಎಲ್ಲರಿಗೂ ತಲುಪಿಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ನಾವು ಕಾಸ್ಟ್ ಗೀಸ್ಟ್ ನೋಡ್ತಾ ಇಲ್ಲ. ಹೀಗಿದ್ದಾಗ ನಾವು ವಿರೋಧ ಮಾಡೋ ಪ್ರಶ್ನೆ ಇಲ್ಲ. ಆದ್ರೆ ಇವ್ರು ಈ ಮಾಡೋ ರೀತಿ ಏನಿದೆಯಲ್ಲ, ಅಂದ್ರೆ ಬೇರೆ ರಾಜ್ಯದಲ್ಲಿ ಕಳ್ಕೊಂಡು ನಾಳೆ ನಮ್ದು ಅಸ್ತಿತ್ವ ಹೋಗುತ್ತೆ. ಇಲ್ಲಿ SIR ಮೂಲಕ BJP ಅವರು ಇಲ್ಲಿ ಆಡಳಿತಕ್ಕೆ ಬರ್ತಾರೆ, SIR ಮೂಲಕ ಚುನಾವಣೆ ಆಯೋಗದವ್ರನ್ನ BJPಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ ರೀತಿ ಅಪಾದನೆ ಮಾಡೋದು ತಪ್ಪು. ಹಾಗಾದ್ರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ SIR ಆಗಿದೆ ಅಲ್ಲೆಲ್ಲ ಅಲ್ಪಸಂಖ್ಯಾತರು ತಮ್ಮ ಮತದಾನದ ಹಕ್ಕನ್ನ ಕಳ್ಕೊಂಡಿದ್ದಾರೆ, ಸ್ವಲ್ಪ ಜನ ಕಳ್ಕೊಂಡಿದ್ದಾರೆ. ಅದರಲ್ಲಿ ಹಿಂದೂ ಓಟ್ಗಳು ಕೂಡ ಕಟ್ಟಾಗಿದ್ದಾವೆ, ಅದನ್ನ ಯಾರು ಹೇಳ್ತಾ ಇಲ್ಲ. ಯಾವ ಕಾರಣ? ಉತ್ತರ ಪ್ರದೇಶದಲ್ಲಿ ಕೇಳಿ ನೋಡಿ, ಅಲ್ಲಿ ಸುಮಾರು 56 ಲಕ್ಷ ಹಿಂದೂಗಳು ಓಟ್ ಕಟ್ಟಾಗಿದ್ದಾವೆ. ಇದರಲ್ಲಿ ಕೂಡ ಪಶ್ಚಿಮ ಬಂಗಾಳದಲ್ಲಿ ಕೂಡ ಹಿಂದೂಗಳು ಓಟ್ ಕಟ್ಟಾಗಿದ್ದಾವೆ. ಅದಕ್ಕೆ ಅಂದ್ರೆ ಕೆಲವೊಬ್ಬರು ಭಾಗವಹಿಸಿರ್ಲಿಕ್ಕಿಲ್ಲ, ಕೆಲವೊಬ್ರು ಸತ್ತಿರ್ತಾರೆ, ಡುಪ್ಲಿಕೇಟ್ ಓಟ್ ಆಗಿರ್ತವೆ. ಇವ್ರಿಗೆ ಡುಪ್ಲಿಕೇಟ್ ಓಟು ಬೇಕು, ಸತ್ತವ್ರದ್ದು ಓಟ್ ಬೇಕು. ಅಂದ್ರೆ ಹೇಗೆ ನಡೆಯುತ್ತೆ? ಒಂದು ಸರ್ಕಾರದ ಯೋಜನೆ ನಿಜವಾದ ಫಲಾನುಭವಿಗಳಿಗೆ ಮುಟ್ಟಬೇಕು, ಅದು ತಲುಪಬೇಕು, ಅದು ನಮ್ಮ ಉದ್ದೇಶ. ತಲುಪಿಸ್ಲಿ, ಬೇಡ ಅನ್ನೋಲ್ಲ. ನೀವು ಈಗ ಹಂಗಿದ್ರೆ ಈಗ ಗ್ಯಾರಂಟಿ ಸ್ಕೀಮಲ್ಲಿ ಯಾಕೆ ರೀಶಫಲ್ ಮಾಡ್ತಾ ಇದ್ದೀರಾ? ಯಾಕೆ ನೀವು ಎಲ್ಲ ಮತ್ತೊಂದ್ಸಲ KYC ತೊಳ್ತಾ ಇದ್ದೀರಾ? ಯಾಕಂದ್ರೆ ಅಲ್ಲಿ ಡುಪ್ಲಿಕೇಟ್ ಒಂದೊಂದಕ್ಕೆ 4 ಜನ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನ ಭಾಗ್ಯ ಇರ್ಬೋದು. ಇದರಲ್ಲಿ ಕೂಡ ಎಲ್ಲ ತಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದೀನಿ. ಒಬ್ಬ ಕಂಡಕ್ಟರ್ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದ. ಬಾಂಗ್ಲಾದೇಶದ ಪ್ರಜೆಯರು ಡುಪ್ಲಿಕೇಟ್ ಯಾರ್ದೋ ಆಧಾರ್ ಕಾರ್ಡ್ ಇಟ್ಕೊಂಡು ನಾನು ಪ್ರಜೆ ಅಂತೇಳಿ ಸೀಟ್ ಅಂದ್ರೆ ಬಸ್ ಹತ್ತಾಳೆ, ಇವ್ರು ಸ್ವಲ್ಪ ಚೆಕ್ ಮಾಡಿ ನೋಡಮ್ಮ ಅಂತೇಳಿ ತೆಗೆದು ನೋಡಿದ್ರೆ ಅವಳು ಅಲ್ಲಿವೆಲ್ಲ ಈ ರೀತಿ ಪ್ರಕ್ರಿಯೆ ನಡೀತಾ ಇದೆ. ಇತ್ತೀಚೆಗೆ ಬಾಗೇಪಲ್ಲಿ ಬಂಗಾರಪೇಟೆಯಲ್ಲಿ ಬಾಂಗ್ಲಾದೇಶದ ಹೆಣ್ಮಗಳು ಮತ್ತು ಅವ್ರ ಮಗ ಇಲ್ಲಿ ಬಂದು ಅವರು SIR ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಕ್ಕೆ ನೋಡ್ತಾ ಇದ್ದಾರೆ. ಅಲ್ಲಿ ನಮ್ಮ BLO ಸರಿಯಾಗಿ ನೋಡಿದ್ದಕ್ಕೆ ಹೊಳಿಬೇಕಾಯ್ತು. ಅವರು ಭಾರತದ ಪ್ರಜೆನೇ ಅಲ್ಲ. ಇದನ್ನ ನಾವು ವಿರೋಧ ಮಾಡ್ತೇವೆ. ನಿಜವಾದ ಭಾರತದ ಪ್ರಜೆ ಯಾರೇ ಇರ್ಲಿ, ಅವ್ರ ಓಟಲ್ಲಿ ಇರ್ಲಿ, ಅವ್ರ ಅಲ್ಪಸಂಖ್ಯಾತರು ಹಿಂದೂಗಳು ಗೊತ್ತಿಲ್ಲ, ಎಲ್ಲರದ್ದು ಸೇರ್ಲಿ. ಆದ್ರೆ ಯಾರು ನುಸುಳುಕೋರಿದ್ದಾರೆ, ಅಲ್ಪಸಂಖ್ಯಾತರೊಳಗೆ ಡುಪ್ಲಿಕೇಟ್ ಓಟಿದ್ದಾವೆ, ಮತ್ತೆ ಯಾರು ಈ ತರ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಗೆದ್ದ ಮೇಲೆ ಅಲ್ಲಿಯ ಬಾಂಗ್ಲಾದೇಶಿಗಳು ವಲಸಿಗೆ ಸುಮಾರು ಜನ ಹೊರಗೆ ಹೋಗಿದ್ದಾರೆ ಅಂತ ನಮ್ಗೆ ಬಂದಿರೋ ಮಾಹಿತಿ. ಒಂದಷ್ಟು ಜನ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ. ಅವ್ರಿಗೆ ಯಾಕೆ ನೀವು ಸಲ್ಲಿಸ್ತಾ ಇದ್ದೀರಿ? ಅವ್ರಿಗೆ ಯಾಕೆ ನೀವು ಕರೆದು ರೆಡ್ ಕಾರ್ಪೆಟ್ ಹಾಕ್ತಾ ಇದ್ರೆ? ಇದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ರೈಟ್. ನೀವಿಷ್ಟು ತನಕ ಮಾತಾಡ್ತಿರ್ಬೇಕಾದ್ರೆ ಸರ್, BJP ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತಹ ಒಂದಷ್ಟು ಮಾಹಿತಿ ನಮಗೆ ಲಭ್ಯ ಆಗುತ್ತೆ. ಆದ್ರೆ ದೇಶದಲ್ಲಿ ಎಲ್ಲಾ ಕಡೆ BJP ರಾರಾಜಿಸ್ತಾ ಇದೆ. ಕರ್ನಾಟಕದ ಪರಿಸ್ಥಿತಿ ಯಾಕೆ ಹಿಂಗಾಗಿದೆ? ಕೆಲವೊಂದು ರಾಜ್ಯಕ್ಕೆ ಡಿಫ್ರೆನ್ಸ್ ಇರುತ್ತೆ. ಅಂದರೆ ಪರ್ಸನ್ ಟು ಪರ್ಸನ್ ವ್ಯತ್ಯಾಸ ಇರೋದು. ಹಾಗೆ ಲೀಡರ್ಶಿಪ್ ಇದ್ರೊಳಗೂ ಒಂದು ಸ್ವಲ್ಪ ಸಮಸ್ಯೆ ಇರುತ್ತೆ. ಬಟ್ ನಮಗೆ ವಿಶ್ವಾಸ ಇದೆ. ಅಂದರೆ ಹಿಂದೆ ಕೂಡ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಉತ್ತಮ ನಾಯಕರು ನಮ್ಮ ರಾಜ್ಯದಲ್ಲಿ ಆಗಿ ಹೋಗಿದ್ದಾರೆ, ಈಗಲೂ ಇದ್ದಾರೆ.
ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಸೊ ಅವ್ರದ್ದೇ ಒಂದು ಸ್ವಲ್ಪ ಪ್ರಭಾವಿ ಇದು ಇದ್ದೇ ಇರ್ತದೆ. ನಮ್ದು ಈ ಚುನಾವಣೆ ಬರಲಿ 2028ರಲ್ಲಿ 100% BJP ಅವ್ರು ನಾವು ಬರ್ತೀವಿ. ಅದೇನು ಹೆಂಗೆ ಮಾಡೋದು ನಮಗೆಲ್ಲ ಗೊತ್ತು. ನಾವು ಮಾಡ್ತೀವಿ, ಚುನಾವಣೆ ಮಾಡ್ತೀವಿ. ಯಾಕಂದ್ರೆ ಸುಮಾರು ಆ ಹೋರಾಟ ಚುನಾವಣೆ ಮಾಡ್ಕೊಂಡೆ ಇಲ್ಲಿವರೆಗೆ ಬಂದಿದ್ದೀವಿ ನಾವು ಖಂಡಿತವಾಗಿಯೂ. ಯಾಕಂದ್ರೆ ಸನ್ಮಾನ್ ನರೇಂದ್ರ ಮೋದಿಜಿ ಅವರು ಒಂದು ಉತ್ತಮ ಆಡಳಿತ ಏನು ಕೊಡ್ತಾ ಇದ್ದಾರೆ ದೇಶಕ್ಕೆ. ಬೇರೆ ರಾಜ್ಯಗಳಲ್ಲಿ ಕೂಡ ಉತ್ತಮವಾದಂಥ ಮುಖ್ಯಮಂತ್ರಿಗಳು ಎಲ್ಲ ಏನಿದೆ ಅದು ನಮಗೊಂದು ರೋಲ್ ಮಾಡೆಲ್, ಅವರೆಲ್ಲ ಒಂದು ಆದರ್ಶ. ಹೀಗಾಗಿ ಖಂಡಿತವಾಗಿಯೂ ಯಾಕಂದ್ರೆ ಮತದಾರ ನಮ್ಮ ಪರವಾಗಿದ್ದಾರೆ. ಹೌದಾ? ಹಾಂ, ಖಂಡಿತವಾಗಿಯೂ. ಎಲ್ಲ ಒಂದು ಕಡೆ ನಮ್ಮ ಕಡೆ ಒಂದು ಸ್ವಲ್ಪ ತಪ್ಪಾಗಿರ್ಬೋದು, ಒಂದಷ್ಟು ಕೊರತೆ ಇರ್ಬೋದು. ಅದನ್ನೆಲ್ಲ ನಮ್ಮ ಹೈಕಮಾಂಡ್ ಅವರು ಬಹುಶಃ ಬರುವುದಿರಂಥ ದಿನಗಳಲ್ಲಿ ಸರಿ ಮಾಡ್ತಾರಂತ ಒಂದು ವಿಶ್ವಾಸ ಇದೆ.